ವರ್ಷದ ಈ ಒಂಜಿ ಕಲಶದ ಸಮಯದ ಮಾತ ಒಟ್ಟಿಗೆ ಇರೋದಂಡ ಪೂರ ಇವರು ಒಟ್ಟಿಗೆ ಒಂಜಿ ತಾಟಿ ಪಾಂಡ ಒಂದು ತೋಜಿ ನಿಸ್ವಾರ್ಥದ ಸೇವೆ ಮಂತ್ರ ಕಾರ್ಯಕರ್ತರು ಇರುತ್ತ ಅಕ್ಲಿ ಒಂಜಿ ಗಟ್ಟಿಡೆ ಒಂಜಿ ಪಾಡು ಇನಿ ದೃಢ ಲೋಕನಿ ಆನೆ ಅಭಿನಂದನೆಗೆ ತೊಂಡೆಂದ ದಾನ ಶಾಮಟ್ ಇನಿಕ ಓದಗದಂದ್ರೆ ಅವು ಆರು ಮಾಡ್ಕೊಂಡೆ ನಮ್ಮತ್ತಿ ಆರು ವೇದ ಸ್ವಲ್ಪ ಒಂಜಿ ಪಾತ್ರ ಉಂಟು ಆರಂಭ ಮತ್ತೆ ಅಂತ್ಯದ ದಿನಾಂಕ ಎಲ್ಲಿ ಇಲ್ಲವೋ ಅದು ಸನಾತನ ತಾರೀಖು ನಿಗದಿತನ್ನ ಹೋಗುಂಡ ಅವು ಸನಾತನ ಅಂತ ಅಂದ್ರೆ ಅದೊಂದು ಸನಾತನ ಧರ್ಮದ ಕಾರಣ ಮತ್ತೊಂದಿಲ್ಲ ಸನಾತನ ಅನ್ಕೊಂಡು ನೂತನಲ್ಲ ಅಂದ್ರ ಕೇವಲ ನಿತ್ಯ ನೂತನ ಅದು ತೋಜಿನ ಹೋಗುಂದಿಕ್ಕೆ ಎಂಡ ಸನಾತನ ಈ ಪೊರ್ಲದೊಂಜಿ ಕಾರ್ಯಕ್ರಮ ನಮ್ಮ ಪಾಲ್ಪಡೆ ಒಂದಿಲ್ಲ ದೃಢ ಕಲಶ ಅನ್ಕೊಂಡ ದಾರ ಎನ್ನುವ ವಿಷಯತೆ ಅನ್ಪಾತ್ರ ಉಪನ್ಯಾಸ ಪ್ರಸಂಗರು ದೃಢ ಆತ್ಮವಿಶ್ವಾಸ ತಂತ್ರಕ್ಕೆ ಪಂಟೇರು ಪಣಂದೆ ಅಲ್ಪ ಅಭಿಷೇಕ ಮಲ್ಪಿಜರು ದೃಢ ಒಂದೇ ಮಲ್ಪಿಜರು ಇದು ಮಾತ್ರ ಭಕ್ತರೇ ಉಡಲು ಒಂಜಾತು ದೃಢ ಕಲಶ ಆತನೊಂದು ಪಡೆದರೆ ಭಾರಿ ಸಂತೋಷ ಒಂದು ನಾನಂತ ಕೇಳ ರಾಗ ದ್ವೇಷಗಳ ನಿವಾರಣೆಯಾಗಿ ಪ್ರೀತಿ ಭಾವ ಹುಟ್ಟಿಕೊಂಡಾಗ ನಿಜಾರ್ಥದ ದೃಢ ಕಲಶವಾಗುವುದು ಅಂತ ರಂಗದಲ್ಲಿ ಅವರಿಗೆ ಈ ಸಂಭ್ರಮ ಆಯ್ದಂತೆ ಒಂದು ಪುಣ್ಯ ಕಾರಣ ಅಂತ ಕೆಲವು ಸತಿ ಕೆಲವು ವಿಚಾರಗಳು ನಮ್ಮ ಮಾತು ತೂಪ ಮಸ್ತ್ ವಿಚಾರಗಳೇ ತೂಪ ಪದ್ಯಾಣದ ಒಂಜಿ ಇತಿಹಾಸದ ಪುಟ್ಟೊಟ್ಟು ಒಂಜಿ ರಟ್ಟಿಗೆರೆ ಬರೆವಳಿಯ ತೋಜುಂಡು ಆ ರೀತಿ ಸ್ವಲ್ಪ ಸಂಭ್ರಮ ಒಂದು ಬಣ್ಣ ಸಂತೋಷ ಆಗುವುದು ಉತ್ತರ ಪ್ರದೇಶದ ಕೆಲವು ಭತ್ತದ ಮುಲ್ಪ ಧರ್ಮದ ಪ್ರಚಾರದ ಪಾತ್ರ ವಿಜ್ಞಾನ ಪಾತ್ರ ಕೀರ್ತಿಲ ಸಂದು ಹಿಡಿಯಲಿ ಉತ್ತರದ್ದು ದಕ್ಷಿಣಕ್ಕೆ ಬೈದೇರು ನಮ್ಮ ಭಾಗ ಇನ್ನು ಏರು ಬರಂದ್ರೆ ಏರು ಬತ್ತದೇರಿ ಅವನ ಚೀಟು ಜ್ಞಾನ ಕೊರ ತಯಾರಿಸಿ ಎತ್ತು ಪಟ್ಟಿ ಮಾಡ್ತಾರೆ ಅಂತ ತಯಾರಾಗ್ತದೆ ಅಂಕೇಟ ಮಾತ ಭತ್ತನೆಗಳ ಮಾಡಿ ಪದ್ಯಾಣ ಅಂತ ಇರ್ತದೆ ಇತ್ತ ನಮ್ಮ ಮಧ್ಯಾಹ್ನ ನೋಡುವುದಿಲ್ಲ ಕೊಂಚ ಎಡ್ಡೆ ಕೊಟ್ಟದ ಸಂಗತಿ ಇಲ್ಲ ಅಂತ ಹೆಚ್ಚಿಗೆ ಅನ್ನ ಪಾತ್ರ ದುಕ್ಕು ರುಚಿ ಅಂಕೇಟ ಸಮಯದ ಪ್ರಜ್ಞೆ ಉಂಟು ಒಂದು ಅವಕಾಶ ಕೂಡ ಉಂಟು ನಾನು ವೇದದ ಕಾರ್ಯಗಳು ಆವಡು ಈಗ ತೋಡು ಒಂಜಿ ವಿಚಾರ ನಿಕ್ಲೆ ತುಂಬಿ ಅಂತೀವೋ ಸಂಬಂಧಗಳು ಹೇಗಿರಬೇಕು ಜೀವಭಾವ ಸಂಬಂಧ ಭಕ್ತ ಭಗವಂತನ ಸಂಬಂಧ ಮಾತ್ರ ಸಂಬಂಧಗಳು ವ್ಯವಹಾರವಾದರೆ ಅದು ವ್ಯಾಪಾರ ಸಂಬಂಧಗಳನ್ನು ಅರ್ಥೈಸಿಕೊಂಡು ಸರ್ವರ ಹಿತಕ್ಕಾಗಿ ಬಳಸಿಕೊಂಡಾಗ ಅದು ಸಂಸ್ಕಾರವಾಗ್ತದೆ ಪದ್ಯಾನುಡ ಅವ್ವಾತನ ಆ ಸಂಸ್ಕಾರ ಸ್ವಲ್ಪ ಸಹಕಾರಾತ್ಮಕ ಪರವಳಿ ಬ್ರಹ್ಮಕಲಶ ಹಿಡಿದು ಕೊಂಚ ದಿನ ಲೆಪ್ಪಿರೋಣ ಮತ್ತೆ ಒಟ್ಟು ಸೇರಿರೋಣ ಋಣಾತ್ಮಕ ಯಾವುದು ಗುಣಾತ್ಮಕ ಯಾವುದು ವೈವಿಧ್ಯದ ನೋಡುವುದು ಈಗ ಬಾರಿ ಪೊರುಡೆ ಸತ್ಯ ಮೆಂಜು ಉತ್ತರ ಕೊರಿಯರ ಆ ಭಾವಕ್ಕೆರ ಅದು ಹಿಡಿದು ಪಂಡೇರು ಏನಿದ್ರು ಕೆಟ್ಟದಾಗಿದ್ರೆ ನನ್ನ ಪಾಲಿಗೆ ಬಿಡಿ ಒಳ್ಳೇದು ನಾವೆಲ್ಲ ಹಂಚಿಕೊಳ್ಳುವ ಅನ್ಕೊಂಡೇರ ಅವು ಉಡಲ್ದ ಪಾತ್ರ ಅನ್ಕೊಂಡು ಅರಿಗೊಂದು ತಾಟಿ ಮಾಡೋಣ ಅವು ಪಾತ್ರನೇ ಒಂಜಾತ ಭಾವುಕತೆ ಪಾತ್ರ ಉಡ ಹಿಡಿದು ಇಂಚ ಅಂದ್ರೆ ಅರ್ಪಣ ಭಾವ ಅಂದ್ಕೊಂಡು ಆ ರೀತಿ ಉಪ್ಪು ನಿಂತಕ್ಕೆ ರೆಡ್ ಪಾತ್ರೆ ಕೂಡ ಇಂಚು ಎಡ್ಡೆ ಸಮಯಡು ನಮ್ಮ ಮಾತಲ್ಲ ಮುಗ್ಲು ಮತ್ತೆ ಕೈ ಪಾಡಿ ಅಂದ್ರೆ ಈ ರೀತಿ ಹಾಕೊಂಡು ಹೋಗಿ ನಂಗೆ ಪದ್ಯಾಣ ಸಾಕ್ಷಿ ಹಾಕೊಂಡು ಮಾಡಿದ್ರೆ ಬಾರಿ ಒಂದು ತಾಟಿ ಪಾಡೋಳೆ ಅಂದೇ ಮಾತ ಸೀದಾ ಪ್ರಸಾರ ಮಂತದ್ದು ಜನಕ್ಕೆ ಎತ್ತವನ ಕೆಲಸ ಮಾಡ್ತಾರೆ ಸುದರ್ಶನ ಇದ್ರು ಒಂದಿತ್ತದಪ್ಪ ಐಕೊಂದು ತಾಟಿ ಖಂಡಿತ ಪಾಡು ಎಲ್ಲ ಮಾಡೋದು ಅದ ಇತ್ತನಪ್ಪ ಅಂದ್ರೆ ಅಲ್ಲ ಒಡಿಲಿದ್ರೆ ಮಾಡಲಿದ್ದು ಬನ್ನಿ ನಾಲ್ಕಿಗೆ ಅಲ್ಲಿ ಅಡಿಕೆ ಕೊಡುತ್ತೆ ಇನಿ ಎಡ್ಡೆ ಒಂಜಿ ಸೀದಾ ಪ್ರಸಾರ ಜನಗಳಿಗೆ ಇತ್ತು ಅವನು ಇಲ್ಲಿಲ್ಲ ಮತ್ತೆ ಮಾಡಿ ಇತ್ತೆ ಸಭೆಟ್ ಮತ್ತೆ ಜನ ಪೂಜೆ ಎಲ್ಕೊಂಡ್ರೆ ಅಂದ್ರೆ 12 ಕಾಲ ಕಡಿಮೆ ಆಗಿದ್ದಪ್ಪ ಈ ಮಧ್ಯಾಹ್ನದ ಗೊತ್ತು ಹಿಂಗೆ ದುಲ್ಲೆ ನಮ್ಮ ಆಟ ಈ ಒಂಜಿ ಎಡ್ಡೆ ಸಮಯಡು ಸೀದಾ ಪ್ರಸಾರದ ಬೋರ್ಡು ಇತ್ತೆ AI ಬೈದಿದೆಯೇ ಮತ್ತೆ ಗೊತ್ತುಂಟ ಅಂತ ನನಗೆ ಗೊತ್ತಿದ್ದೆ ಟೀಚರ್ ಪಾಠ ಉಂಟೆಲ್ಲ ಬೈದರಿ AI ಟೀಚರ್ ಬೈದಿರಿ ಆ ಟೀಚರ್ ಏತು ಹುಷಾರಲ್ಲಿ ಕೆಂಡಿಗೆ ಮಾತ್ರ ಉತ್ತರ ಕೊಡ್ತೇವೆ ಕೆಟ್ಟಿ ಕೀಟ ಹೋಗಿರಿ ಬೆಂಕಿ ಪೆಟ್ಟು ಕೊಡ್ತೇವೆ ರಾತ್ರಿ ಅದು ಶಾಲೆಲ್ಲ ಪಾಡಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಎಡ್ಡೆ ವಿಷಯ ನಿಮಗೆ ಎದುರುದಿ ಒಂದಿಲ್ಲ ನಮ್ಮ ಶಾಲೆದ ಪಠ್ಯೋಡು ಮಾತ್ರ ಭಗವದ್ಗೀತೆದ ಪುಟಗಳು ಸೇರಿದ ಸೂಚನೆ ದಿಕ್ಕಿದ್ರಂತ ಕೇಂದ್ರ ಹೊಡೆದು ಅವು ಸಾಕಾರ ಅವಳನ್ನೇ ಸಂದರ್ಭದಲ್ಲಿ ಮಾಡಬಹುದು ಭಗವದ್ಗೀತೆಯಲ್ಲಿ ಪಠ್ಯೋಡು ಮಾತ್ರ ಬರ್ತದೆ ನಮ್ಮ ಬದುಕಿ ಎಂಚಾವುದು ಅವು ತಿರಿಪಾವುದು ಆ ಮೂಲಕ ನನಗೆ ಬದುಕು ಮಂದರಿಗೆ ಸಾಧ್ಯತೆ ಉಂಟು ಪ್ರತಿಯೊಂದು ಅಧ್ಯಾಯ ನನಗೆ ಪಾಠ ಆಗುಂಟು ಎಂಚ ಬದುಕೊಡು ಅಂತ ಅವು ಕಂಡ್ಕೊಂಡು ಆರಂಭಕ್ಕೆ ಬರ್ಪಣೆ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಎಂದು ಕಡೆ ಮೋಕ್ಷ ಸನ್ಯಾಸ ಇವುಗಳು 18ನೇ ಅಧ್ಯಾಯಕ್ಕೆ ಒಂದು ವಿಷಯ ಪಂಡ್ಕೊಂಡು ಬದುಕಿದರೆ ರಾಜನಂತೆ ಬದುಕಬೇಕು ಸನ್ಯಾಸಿಯಂತೆ ಆಲೋಚಿಸಬೇಕು ಅದು ಗೊತ್ತಾಗ ನಮಗೆ ಮಂಡೆಗೆ ಮಾತ್ರ ನಮ್ಮ ಬದುಕಿದ್ದೆ